ರೈತರಿಗೆ ಸಿಗಬೇಕಾಗಿದ್ದ ರಸಗೊಬ್ಬರ ಖಾಸಗಿ ಮಿಲ್ ಆವರಣದಲ್ಲಿ ಅಕ್ರಮ ದಾಸ್ತಾನು. ನಂಜನಗೂಡಿನ ಹುಲ್ಲಹಳ್ಳಿ ರಸ್ತೆಯ ಮಿಲ್ ಒಂದರಲ್ಲಿ 100 ಕ್ವಿಂಟಾಲ್ಗೂ ಅಧಿಕ ಯೂರಿಯಾ ಅಕ್ರಮ ದಾಸ್ತಾನು. ಅಕ್ರಮ ದಾಸ್ತಾನಾಗಿದ್ದ ಯೂರಿಯಾವನ್ನು ಕೇರಳ ರಾಜ್ಯಕ್ಕೆ ಸಾಗಿಸಲು ಯತ್ನ, ಸಿಕ್ಕಿಬಿದ್ದ ಲಾರಿಗಳು. ಕೃಷಿಗೆ ಅವಶ್ಯಕತೆಯಾಗಿದ್ದ ಯೂರಿಯಾವನ್ನು ಹೊರ ರಾಜ್ಯಕ್ಕೆ ಸಾಗಿಸುವ ವೇಳೆ ದಾಳಿ ಮಾಡಿದ ಕೃಷಿ ಇಲಾಖೆ. ಹೆಚ್ಚು ಲಾಭಕ್ಕಾಗಿ ಪಕ್ಕದ ರಾಜ್ಯಕ್ಕೆ ಸಾಗಾಟ ಯತ್ನ, ಗೋದಾಮಿನ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಿದ ಪೊಲೀಸರು. ರೈತರ ಕೃಷಿ ಚಟುವಟಿಕೆಗೆ ಅತ್ಯವಶ್ಯಕವಾದ ರಸಗೊಬ್ಬರವನ್ನು ನೆರೆ ರಾಜ್ಯಕ್ಕೆ ಅಧಿಕ ಲಾಭಕ್ಕಾಗಿ ಸಾಗಿಸುವ ವೇಳೆ ರೈತ ಮುಖಂಡರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಕೈಗೆ ಮಾಲು ಸಮೇತ ಸಿಕ್ಕಿಬಿದ್ದು ಹಿಂಗು ತಿಂದ ಮಂಗನಂತಾಗಿದ್ದಾರೆ ಗೋದಾಮಿನ ಮಾಲೀಕರು ಹಾಗೂ ವಾಹನ ಚಾಲಕರು. ಮೈಸೂರು ಜಿಲ್ಲೆಯ ನಂಜನಗೂಡಿನ ಹುಲ್ಲಹಳ್ಳಿ ರಸ್ತೆಯಲ್ಲಿರುವ ಗೌಸಿಯಾ ಮಿಲ್ನಲ್ಲಿ 100 ಕ್ವಿಂಟಾಲ್ಗೂ ಅಧಿಕ ಯೂರಿಯಾ ರಸಗೊಬ್ಬರವನ್ನು ಅಕ್ರಮ ದಾಸ್ತಾನು ಮಾಡಿ ರಾಜ್ಯದ ರೈತರಿಗೆ ಸಿಗದಂತೆ ಮಾಡಿ ಅಧಿಕ ಲಾಭಕ್ಕಾಗಿ ಪಕ್ಕದ ಕೇರಳ ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದ ವೇಳೆ ರೈತರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಜರಿದ್ದ ರಸಗೊಬ್ಬರವನ್ನು ವಶಕ್ಕೆ ಪಡೆದು ಬಾಡಿಗೆದಾರರು ಮತ್ತು ಗೋದಾಮಿನ ಮಾಲೀಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ನಿನ್ನೆ ಗುಂಡ್ಲುಪೇಟೆಯ ಬಂಡೀಪುರ ಅರಣ್ಯದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕರ್ನಾಟಕದಿಂದ ಕೇರಳಕ್ಕೆ ತುಂಬಿಕೊಂಡೊಯ್ತಿದ್ದ ಲಾರಿಯನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಹಿಡಿದಿದ್ದಾರೆ. ಈಗ ಒಂದು 8-10 ದಿನದಿಂದ 10-15 ಮಿನರಲ್ಸ್ ಲಾರಿಗಳನ್ನು ಮೈನ್ಸ್ ಡಿಪಾರ್ಟ್ಮೆಂಟ್ನವರು ಹಿಡಿದಿದ್ದಾರೆ. ನಾವು ರೈತ ಸಂಘದವ್ರು ಹೋಗಿ ಅಲ್ಲಿರೋ CCTVಯನ್ನು ಸರಿಪಡಿಸಿ ಮತ್ತು ಇಲ್ಲೊಂದು ವೇ ಬ್ರಿಡ್ಜ್ ಹಾಕಿ ಅಂತಂತ ಒಂದು 4-5 ಸತಿ ಚಳುವಳಿ ಮಾಡಿದ್ದೀವಿ. ಮತ್ತು ಇವರು ಬೇಲದಕುಪ್ಪೆ ದೇವಸ್ಥಾನ ಮತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಗೇಟ್ ಹಾಕ್ಕೊಂಡು ಸಾರ್ವಜನಿಕರಿಗೆ ನಿರ್ಬಂಧ ಮಾಡಿ ತಮಗೆ ಬೇಕಾದ ಅಧಿಕಾರಿಗಳು ಅವ್ರ ಜೀಪ್ಗಳನ್ನು ಮಾತ್ರ ಮೇಲಕ್ಕೆ ಬಿಟ್ಟುಕೊಂಡು ಅಕ್ರಮ ಮಾಡ್ತಾಯಿದ್ದಾರೆ. ಚಾಮರಾಜನಗರ ಅರಣ್ಯ ಇಲಾಖೆಯವರು ಭ್ರಷ್ಟರು, ಲಂಚಕೋರರು, ಅವಿವೇಕಿಗಳು. ಇವರು ಸಾರ್ವಜನಿಕರು ತೊಂದರೆ ಕೊಟ್ಟು ಮಾಡ್ತಾ ಇರ್ತಕ್ಕಂಥ ಅಕ್ರಮ ಅಷ್ಟಿಷ್ಟಲ್ಲ. ಅದೇ ಪಾಪ ರೈತ ತಾನು ಬೆಳೆದಿರ್ತಕ್ಕಂಥ ಒಂದು ತೇಗದ ಮರನಿಗೆ ರೋಡಲ್ಲಿ ತಗೊಂಡು ಹೋದರೆ ಅವನು ಹಿಡಿದ್ಬಿಟ್ಟು 5,000-10,000 ಲಂಚ ಕಿತ್ಕೋತಾರೆ. ಇಂಥ ಭ್ರಷ್ಟರಿರುವಾಗ ಇಲ್ಲಿಂದ ಅಕ್ರಮವಾಗಿ ದನಕರು ಆಗಲಿ, ಮರ ಆಗಲಿ, ಮಿನರಲ್ಸ್ ಆಗಲಿ, ಮತ್ತು ನೆನ್ನೆ ತುಂಬ್ಕೊಂಡು ಹೋಗಿರೋ ಗೊಬ್ಬರ ಆಗಲಿ ಅಥವಾ ನಮ್ಮ ಸೊಸೈಟಿ ಅಕ್ಕಿ ಆಗಲಿ ಹೋಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಹಗಲೊತ್ತೇ ಇವರು ಇಷ್ಟು ಅಕ್ರಮಗಳನ್ನು ಮಾಡ್ತಕ್ಕಂಥವ್ರು. ಸರ್ಕಾರ ತನ್ನ ರಾಜಕೀಯ ತೆವಲಿಗೋಸ್ಕರ ರಾತ್ರಿ ಟೈಮ್ ಏನಾದ್ರು ಸಂಚಾರಕ್ಕೆ ಅವಕಾಶ ಕೊಟ್ಟರೆ ಇದರ 100 ಪಟ್ಟು ಇವರು ಅಕ್ರಮಗಳನ್ನು ಮಾಡ್ತಾರೆ. ನಾವು ಈ ಬಗ್ಗೆ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಸುಮಾರು ಸಾರಿ ಮನವಿಯನ್ನು ಸಲ್ಲಿಸಿದ್ದೀವಿ, ಚಳುವಳಿಯನ್ನು ಮಾಡಿದ್ದೀವಿ. ಈ ಫಾರೆಸ್ಟ್ ಇಲಾಖೆ ಅಕ್ರಮಕ್ಕೆ ಅರಣ್ಯ ಭವನಕ್ಕೆ ಹೋಗಿ PCCF ಅವ್ರಿಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದೀವಿ. ಯಾರೂ ಕೂಡ ಕ್ರಮ ವಹಿಸಲಿಲ್ಲ ಅಂತಂದರೆ ಲಂಚ ತನ್ನ ಅಧಿಕಾರವನ್ನು ಯಾವ ಮಟ್ಟಕ್ಕೆ ಮೇಲಿಂದ ಮೇಲಕ್ಕೆ ಬೆಳೆಸ್ಕೊಂಡು ಹೋಗಿದೆ ಅನ್ನೋದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಚಾಮರಾಜನಗರ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಂತೂ ಆ ಲಂಚಕ್ಕೆ ಅಷ್ಟು ಬಾಯಿ ತಕ್ಕೊಂಡು ಕೂತಿದ್ದಾರೆ. ಇಲ್ಲಿಂದ ಅಷ್ಟೆಲ್ಲ ದೋಚ್ಕೊಂಡು ಹೋದರೂ ಕೂಡ ಇಲ್ಲಿ ಗೊಬ್ಬರಕ್ಕೆ ರೈತರು ಹಾಹಾಕಾರ ಚಳುವಳಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರು ಅದನ್ನು ಬಿಟ್ಕೊಡ್ತಾ ಇದ್ದಾರೆ ಅಂತಂದರೆ ಇನ್ಯಾವ ರೀತಿ ಇವರು ಅಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಾರ್ವಜನಿಕರು ನೋಡಲಿ. ಇದೆಲ್ಲ ನಿಲ್ಲೋವರೆಗೆ ರೈತನ ಬವಣೆ ನಿಲ್ಲೋದಿಲ್ಲ. ನಾವು ಒಕ್ಕೊರ್ಲಿಂದ ಕೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಇಲ್ಲಿ ರಾತ್ರಿ ಸಂಚಾರವನ್ನು ಕೊಡಬೇಡಿ, ಈಗ ಆಗ್ತಾ ಇರೋ ಅಕ್ರಮಗಳೇ ಸಾಕು ಅಂತಂತ ಹೇಳ್ತಾ ಇದ್ದೀವಿ. ಸರ್ಕಾರ ಈ ಕಡೆ ಗಮನ ಹರಿಸಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಿಲ್ಲಾಡಳಿತ ಹದ್ದನ್ನು ಕಣ್ಣಿಡಬೇಕು. ಇವ್ರ ಮೇಲೆ, ಫಾರೆಸ್ಟ್ನವ್ರು ಮಾಡ್ತಾ ಇರೋ ಅಕ್ರಮಗಳ ಮೇಲೆ ಹದ್ದನ್ನು ಕಣ್ಣಿಡಬೇಕು. ಅದನ್ನು ನಾವು ಬೇಕಾದಷ್ಟು ಸತಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಉಗ್ರವಾದ ಚಳವಳಿಯನ್ನು ಮಾಡಬೇಕಾಗ್ತದೆ. ಇಲ್ಲ ನಾವೇ ರೈತ ಸಂಘದವರಲ್ಲಿ ತಪಾಸಣೆಯನ್ನು ಮಾಡಬೇಕಾಗ್ತದೆ. ನೀವು ಅದಕ್ಕೂ ಬಗ್ದಿದ್ರೆ ಈ ಮುಂಬರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಕರಾಳ ದಿನವನ್ನು ಆಚರಿಸಬೇಕಾಗುತ್ತೆ ಅಂತ ನಾನು ಜಿಲ್ಲಾಡಳಿತಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಡಾಕ್ಟರ್ ಗುರುಪ್ರಸಾದ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ.